ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಯ್, ಇದು ನನ್ನ ಸಂಡೇ ವ್ಲಾಗ್ ಆಗಿತ್ತು. ನನಗೆ ಆ್ಯಕ್ಚುಲಿ ಸ್ಯಾಟರ್ಡೇ ಆರ್ಡರ್ ಮುಗಿಸಿ ಸಂಡೇನೂ ಕೂಡ ಆರ್ಡರ್ ಇತ್ತು. 2 ಮೇಕಪ್ ಹೋಗಬೇಕಿತ್ತು. ಬೆಳಗ್ಗಿನ ಆರ್ಡರ್ ನಾನು ಊರಲ್ಲೇ ಇದ್ದಿದ್ದರಿಂದ ನಾನು ಗಾಡಿಲೇ ಹೋಗಿದ್ದೆ. ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿದೆ. 5:45ಗೆ ಹೋಗ್ತಾ ಇದ್ದೆ. ಅರುಣ ಅವರು ಇಲ್ಲ ಬೇಡ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳಿ ಬಂದರು. ಅವರೇ ಬಂದು ಬಿಟ್ಕೊಟ್ಟು ನನಗೆ ಆಮೇಲೆ ಮತ್ತೆ ವೆಯ್ಟ್ ಮಾಡ್ತಾ ಕೂತಿದ್ರು ನಾನು ಆರ್ಡರ್ ಮುಗಿಸಿ ಬರೋ ತನಕ. ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ಮಂಡ್ಯಗೆ ಹೋಗಬೇಕಿತ್ತು. ಮಂಡ್ಯದಲ್ಲಿ ನನಗೆ ನೆಕ್ಸ್ಟ್ ಬ್ರೈಡ್ ಇದ್ದಿದ್ದು ಎಂಗೇಜ್ಮೆಂಟ್ ಬ್ರೈಡು. ನಂಗೆ ಇಲ್ಲಿದ್ದಿದ್ದು ಬಂದು ಮುಹೂರ್ತಮ್ಮು. ಬ್ರೈಡಲ್ ಮುಗಿಸ್ಕೊಂಡು ನಾನು ಮಂಡ್ಯ ಹೊರಟೆ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದಿದ್ದೆ ಆ್ಯಂಡ್ ಪಾಪನ ಮನೇಲಿ ಬಿಟ್ಟು ಬಂದಿದ್ದೆ. ತುಂಬ ಸ್ಟ್ರೈನ್ ಆದಂಗೆ ಆಗಿಬಿಡ್ತು ನನಗೆ ನೆಕ್ಸ್ಟ್ ಮೇಕಪ್ಗೆ ಹೋಗೋಷ್ಟರಲ್ಲಿ. ಮಂಡ್ಯಗೆ ಗಾಡೀಲಂತೂ ಹೋಗೋಕ್ಕಾಗಲ್ಲ, ಪಾಪ ಕರ್ಕೊಂಡು ಹೋಗಬೇಕಲ್ಲ ಅಂಥೇಳಿ ನಾವು ಕಾರಲ್ಲಿ ಹೊರಟ್ವಿ. ನನಗೆ ಪಾಪನ ಕರ್ಕೊಂಡು ಹೋಗೋದು ಒಂದು ದೊಡ್ಡ ಟಾಸ್ಕು, ಪಾಪನ ಬಿಟ್ಟು ಹೋಗೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಬೆಳಿಗ್ಗೆ ಅಮ್ಮನ ಹತ್ರ ಬಿಟ್ಟು ಈಗ ಮೇಕಪ್ಗೆ ಹೋಗಿದ್ದೆ. ಬಟ್ ನೆಕ್ಸ್ಟ್ ಮಂಡ್ಯಗೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗಲೇಬೇಕಿತ್ತು. ಸೊ ಕರ್ಕೊಂಡು ಹೋಗ್ತಾನೆ ಅಲ್ಲೇ ಇಡ್ಲಿ ಪಾರ್ಸಲ್ ತೊಗೊಂಡು ಕಾರಲ್ಲೇ ತಿನ್ಕೊಂಡು ಹೋದ್ವಿ. ಇದು ನಂದು ಎಂಗೇಜ್ಮೆಂಟ್ ಬ್ರೈಡು ಸೆಕೆಂಡ್ ಇದ್ದಿದ್ದು. ನನಗೆ ಅವ್ರಿಗೆ ಸ್ಯಾರಿ ಪ್ಲೀಟ್ ಮಾಡಿ ಕೊಟ್ಬಿಟ್ಟು ನಾನು ಹೊರಟ್ಬಿಟ್ಟೆ. ನನಗೆ ಹುಷಾರ ಇಲ್ಲದೆ ಇದ್ದಿದ್ದರಿಂದ ಆಗಲಿಲ್ಲ. ಹಾಯ್ ಹೇಳೋದು ಹಾಯ್ ದೊಡ್ಡಮ್ಮನ ತೋರ್ಸೋಣ. ದೊಡ್ಡಮ್ಮ ಮುಖ ಮುಚ್ಚಿಗೆ ಬಿಡ್ತಾ ಇದಾರೆ. ಅದು ನಮ್ಮ ಯೂಟ್ಯೂಬಲ್ಲಿ ಬರಲ್ವಂತ. ಆಮೇಲೆ ಮಂಡ್ಯದಿಂದ ನಾವು ಮದ್ದೂರಿಗೆ ಹೊರಟ್ವಿ. ಹೋಗ್ತಾ ಅಮ್ಮ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ನಮಗೆ ಹೇಳಿದರು. ಆಮೇಲೆ ಮದ್ದೂರಲ್ಲಿ ಫಸ್ಟು ತರಕಾರಿ ತೊಗೊಂಬರೋಣ ಅಂಥೇಳಿ ನಾವು ತರಕಾರಿ ತೊಗೊಳಕ್ಕೆ ಹೋದ್ವಿ. ತರಕಾರಿ ಸೊಪ್ಪು ಎಲ್ಲ ತೊಗೋಬೇಕಿತ್ತು. ಅದನ್ನೆಲ್ಲ ತೊಗೊಂಡು ಆಮೇಲೆ ಬೆಳಗ್ಗೆ ತಿಂಡಿ ತಿಂದಿದ್ದು ನಾನು ಆಲ್ಮೋಸ್ಟ್ 7:45 8ಗೆ ತಿಂಡಿ ತಿಂದಿದ್ದೆ. ನಾನು ಮುಗಿಸಿ ಎಲ್ಲ ಬರೋಷ್ಟರಲ್ಲಿ 11 ಆಗಿಬಿಟ್ಟಿತ್ತು. ಹೊಟ್ಟೆ ಹಸಿತಿತ್ತು ಅಂತ ನನ್ನ ಫೇವ್ರೆಟ್ ಅಯ್ಯಂಗಾರ್ ಬೇಕ್ರಿಗೆ ಹೋಗಿ ಚಾಕ್ಲೇಟ್ ರೋಲ್ ಕೇಕು, ಕಪ್ ಕೇಕ್ಸು ಎಲ್ಲ ತೊಗೊಂಡು ಹೋದ್ವಿ. ಅಷ್ಟರಲ್ಲೇ ನನಗೆ ಹುಷಾರು ತಪ್ಪೋ ಮೂಮೆಂಟ್ ತುಂಬ ಅನಿಸ್ತಿತ್ತು. ಆದರೂ ಕಂಟ್ರೋಲ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಟ್ರೆಂಡ್ಸ್ಗೆ ಹೋದೆ. ಪಾಪುಗೆ ಮತ್ತು ಅರುಣ ಅವ್ರಿಗೆ ಬಟ್ಟೆ ತೊಗೋಬೇಕಿತ್ತು ಹಬ್ಬಕ್ಕೆ. ಆಮೇಲೆ ಅವರಿಬ್ರಿಗೂ ಬಟ್ಟೆ ತೊಗೊಳ್ಳೋಣ ಅಂಥೇಳಿ ತೊಗೊಂಡು ಅದನ್ನು ಹೊರಟ್ವಿ. ಪಾಪುಗೆ ಡ್ರೆಸ್ ಚೇಂಜ್ ಮಾಡಿ ಆಟ ಆಡಿಸ್ತಿದ್ಲು ನಮ್ಮಕ್ಕ. ಅವನಿಗೇನಾದರೂ ಕೈಗೆ ಕೊಟ್ಬಿಟ್ರೆ ಯಾರೂ ಬೇಡ ಅವನಿಗೆ. ಚೆನ್ನಾಗಿ ಮಲ್ಕೊಂಡು ಆಟ ಆಡ್ತಿರ್ತಾನೆ. ಆಮೇಲೆ ಸೀರಿಯಸ್ಸಾಗಿ ಹೋಗಬೇಕಾದ್ರೇ ಫೀಲ್ ಆಯಿತು ನನಗೆ. ಟ್ಯಾಬ್ಲೆಟ್ ತೊಗೊಬಿಡೋಣ ಅಂದ್ಕೊಂಡೆ, ಬಟ್ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಹುಷಾರು ತಪ್ಪೇ ಬಿಟ್ಟೆ. ಫೈನಲಿ ನೈಟು ಹೋಗಿ ನಾನು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದಮೇಲೂ ಸ್ವಲ್ಪ ಸರಿ ಹೋಗಿದ್ದು. ಅದಕ್ಕೆ ನಾನು ಅವತ್ತಿನ ಡೇದು ಫುಲ್ ವ್ಲಾಗು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದನ್ನು ಲಾಸ್ಟಲ್ಲಿ ಅರುಣ ರೇಗಿಸ್ಕೊಂಡು ವೀಡಿಯೋ ಮಾಡಿದ್ರು.
ಈ ಥರ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಈಗ ಹಿಂಗೆ ಆಗ್ಬಿಟ್ಟೆ ನೀನು ಅಂತ ಹೇಳ್ಕೊಂಡು ಅವರೇ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡು ಅಂತ ಹೇಳಿದ್ರು. ಸೀರಿಯಸ್ಲಿ ನನಗೆ ಹೆಂಗಾಗ್ಬಿಡ್ತು ಅಂತ ಅಂದರೆ ಅವತ್ತು ಪಾಪಗೆ ಬೇರೆ ಫೀಡ್ ಮಾಡಬೇಕಾಗಿತ್ತು. ನಾನು ಬೇರೆ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ತೊಗೊಂಡ್ಬಿಟ್ಟಿದ್ದೆ. ಪಾಪಗೆ ಏನಾದರೂ ಆಗುತ್ತಾ ಅನ್ನೋ ಭಯ ಒಂದು ಕಡೆ. ಬಟ್ ಏನೂ ಮಾಡೋಕ್ಕಾಗಲಿಲ್ಲ, ಏನೂ ಆಗಿಲ್ಲ, ಪಾಪಗೆ ಆರಾಮಾಗಿದ್ದ. ಅರುಣ ಅವರು ನಾನು ಮಲ್ಕೊಳ್ಳುವಾಗ ಪಾಪನ ಅವರೇ ಆಟ ಆಡಿಸಿ ಅವರೇ ಮಲಗಿಸಿದ್ರು. ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗಲೂ ನನಗೆ ಇನ್ನೂ ವಾಯ್ಸ್ ಚೇಂಜ್ ಆಗೇ ಇದೆ, ನಾನು ಸರಿ ಹೋಗಿಲ್ಲ. ಹೇಗೋ ನೋಡೋಣ, ಬಟ್ ಆರಾಮಾಗಿದ್ದೀನಿ ಅಂತ ಇದ್ದೀನಿ. ಎಲ್ಲರನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.